ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ 3 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾವು 3 ಅಂಕದ ಅಂದರೆ ನಮಗೆ ಕ್ವಶನ್ ಪೇಪರಲ್ಲಿ ಎಷ್ಟಿರ್ತವೆ 3 ಅಂಕದ ಪ್ರಶ್ನೆಗಳು ಅಂದರೆ 9 ಇರ್ತವೆ ನೋಡಿ. 3 9 27 ಅಂದರೆ 27 ಆಗುತ್ತೆ. 3 ಅಂಕದ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಔಟ್ ಆಫ್ ಔಟಿಗೆ ಜಾಸ್ತಿ ಕ್ವಶನ್ಸ್ ಅಂದರೆ 27 ಅಂಕಗಳಿರೋದ್ರಿಂದ ನಾವು ಇದರಲ್ಲಿ 3 ಅಂಕದ ಪ್ರಶ್ನೆಗಳು ಎಲ್ಲವೂ ಸಹ ಉತ್ತರಿಸಿದ್ದಾಗ ಔಟ್ ಆಫ್ ಔಟ್ ಬರೋದಕ್ಕೆ ತುಂಬ ಸಾಧ್ಯತೆ ಇದೆ. ಅದಕ್ಕೆ 3 ಅಂಕದ ಪ್ರಶ್ನೆಗಳನ್ನು ಈ ದಿನ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಇದು. ಫಸ್ಟ್ ಕ್ವಶನ್, ಸಮರೂಪ ತ್ರಿಭುಜದ ರಚನೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನೋಡೋಣ. 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ಇರಬೇಕು. ಇದು ಕ್ವಶನ್. ನೋಡಿ, ಕೊಟ್ಟಿರ್ತಕ್ಕಂಥ ಬಾಹುಗಳು 4, 5 ಮತ್ತು 6 ಸೆಂಟಿಮೀಟರ್ ಇರೋದ್ರಿಂದ ನಾವು ಫಸ್ಟ್ 6 ಸೆಂಟಿಮೀಟರ್ ಬಾಹುವನ್ನು ಬಿ ಸಿ ಅಂತ ತೊಗೊಂಡಿದ್ದೀನಿ. 6 ಸೆಂಟಿಮೀಟರ್ ಬಾಹುವನ್ನು ಹಾಕೋಣ. ಅದಾದಮೇಲೆ ಬಿಯನ್ನು ಕೇಂದ್ರವಾಗಿಟ್ಕೊಂಡು ಇದು ಬಿಯನ್ನು ಕೇಂದ್ರವಾಗಿಟ್ಕೊಂಡು 4 ಸೆಂಟಿಮೀಟರ್ದು ಒಂದು ಕಂಸವನ್ನು ಎಳೆಯೋಣ. ಮತ್ತು ಸಿಯನ್ನು ಕೇಂದ್ರವಾಗಿಟ್ಕೊಂಡು 5 ಸೆಂಟಿಮೀಟರ್ ಮತ್ತೊಂದು ಕಂಸವನ್ನು ಇಲ್ಲಿ ಈ ಥರ ಎಳಿತಾ ಹೋಗೋಣ. ಈ ಬಂದಿರತಕ್ಕಂಥ ಪಾಯಿಂಟ್ ಎ ಅಂತ ಗುರುತು ಮಾಡಿ ಆ ತ್ರಿಭುಜವನ್ನು ರಚನೆ ಮಾಡಬೇಡ. ರಚನೆ ಆಗುತ್ತೆ. ತದನಂತರ ಏನು ಮಾಡಬೇಕು, ಬಿಯಲ್ಲಿ ಇಲ್ಲಿ ಲಘು ಕೋನವನ್ನು ಉಂಟು ಮಾಡ್ತಕ್ಕಂಥ ಒಂದು ರೇಖೆಯನ್ನು ಎಳಿತಾ ಹೋಗ್ಬೇಕು. ಈ ಥರ ಈ ಲಘು ಕೋನವನ್ನು ಎಳೆಯತಕ್ಕಂಥದ್ದು ಇದು ಲಘು ಕೋನ ಅಂತ ಕರಿತಾ ಹೋಗ್ತೀವಿ. ಇದು ರೇಷಿಯೋ ಕೊಟ್ಟಿದ್ದಾರೆ ನಮಗೆ. ಅನುಪಾತ ಎಷ್ಟಾಗಿರಬೇಕು ಅಂದರೆ 2/3 ಅಂತ ಹೇಳ್ತಿದ್ದಾರೆ. 2/3 ಇರೋದ್ರಿಂದ ತ್ರಿಭುಜದ ಒಳಭಾಗದಲ್ಲೇ ಬರುತ್ತೆ. ಇಲ್ಲಿ 3 ಅಂತಕ್ಕಂಥದ್ದು ಇರೋದ್ರಿಂದ ಹೈಯೆಸ್ಟ್ ಇದೆ, ಜಾಸ್ತಿ ಇದೆ. ಇಲ್ಲಿ ಏನು ಮಾಡಬೇಕು, 3 ಅಂದರೆ B1 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 B2 B3 ಅಂತಕ್ಕಂಥದ್ದು 3 ಕಂಸಗಳನ್ನು ಎಳಿತಾ ಹೋಗೋಣ. ಇಲ್ಲಿ ನೋಡಿ, ನ್ಯೂಮರೇಟ್ರಲ್ಲಿ ಅಂದರೆ ಅಂಶದಲ್ಲಿ 2 ಇರೋದ್ರಿಂದ B2 ಅಲ್ಲಿ ನಾವು ಇಲ್ಲಿ B2 ಮತ್ತು B3 ಅಂದರೆ B3 ತೊಗೊಳ್ಳೋಣ. B3 ಫಸ್ಟ್ ಸಿನ B3ಗೆ ಸೇರಿಸ್ತಾ ಹೋಗೋಣ. B2 ಇಲ್ಲಿ ಒಂದು ಕಂಸವನ್ನು ಎಳೆದು ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಇದಕ್ಕೆ ಇಲ್ಲಿ ಅನುರೂಪ ಬಾಹುವನ್ನು ಎಳಿಬೋದು ಈ ರೀತಿಯಾಗಿ. ಅದೇ ರೀತಿಯಾಗಿ ಸಿಯನ್ನು ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನು ಎಳೆಯೋದು ಮತ್ತು C' ಅಂತ ಇರ್ತಾ ಹೋಗ್ತೀವಿ. ಇದನ್ನು ಈ C' ಮೇಲೆ ಒಂದು ಕಂಸವನ್ನು ಇಲ್ಲಿ ಎಳೆದು ಕಟ್ ಮಾಡಿದರೆ ನಮಗೆ ಅನುರೂಪವಾಗಿರ್ತಕ್ಕಂಥ ತ್ರಿಭುಜವನ್ನು ಪಡಿಬೋದು. ನೋಡಿ, ಇದು ತುಂಬ ಈಸಿ. 100% ಈ ಕ್ವಶನ್ ಬಂದೇ ಬರುತ್ತೆ. ನಾವು 100% ನೀವು ಬೇಕಾದ್ರೆ ಇದನ್ನು ಕ್ವಶನ್ ಪೇಪರಲ್ಲಿ ನೀವು ಬಂದಾಗ ನೋಡ್ಬೋದು. ಬೇಕಾದ್ರೆ 100% ಕ್ವಶನ್ ಇದು. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ನ ನೀವು ವರ್ಕ್ ಮಾಡ್ತಾ ಹೋಗಿ 3 ಮಾರ್ಕ್ಸನ್ನು ಈಸಿಯಾಗಿ ಪಡಿಬೋದು. ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ ಏನಂದರೆ ಸರಾಸರಿಯನ್ನು ಕಂಡುಹಿಡಿತಕ್ಕಂಥದ್ದು ಇರ್ಬೋದು ಅಥವಾ ಮೋಡ್ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಅಂದರೆ ಬಹುಲಕ ಅಂತ ಇರ್ತಾ ಹೋಗ್ತೀವಿ. ಇದು ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಇದರಲ್ಲಿ ನೋಡಿ, ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಾಗ ನಾವು ಮಧ್ಯಬಿಂದುವನ್ನು ಕಂಡುಹಿಡಿತಾ ಹೋಗಬೇಕು. ಮಧ್ಯಬಿಂದುವನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ಈ ವರ್ಗಾಂತರಲ್ಲಿ ಇರ್ತಕ್ಕಂಥ 5 + 15 ಆ್ಯಡ್ ಮಾಡ್ತಾ ಹೋಗಿ ಅಲ್ಲಿಗೆ 20 ಆಗುತ್ತೆ. 20 ನಾವೇನು ಮಾಡಬೇಕು, 2ರಿಂದ ಭಾಗಿಸ್ತಾ ಹೋಗಬೇಕು. ಅಲ್ಲಿ 10 ಬರುತ್ತೆ. ಈ 10 ಅನ್ನೋದು ಏನಾಗುತ್ತೆ, ಇಲ್ಲಿ ಮಧ್ಯಬಿಂದು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ 10 ಆಗುತ್ತೆ. ಅದೇ ರೀತಿಯಾಗಿ 20 ಆಗುತ್ತೆ. 20 30 40. ಇಲ್ಲಿ ನೋಡಿ, ಇದು ಒಂದು ಇಲ್ಲಿ ಬಿಟ್ಟಿದ್ದೀವಿ ನಾವು 45 ಅಂದರೆ ಇಲ್ಲಿ ಇನ್ನೊಂದು ಬರಬೇಕು ಕಾಲಮ್. 45ರಿಂದ 55 ಅಂತಕ್ಕಂಥದ್ದು ಇದರ ಆವೃತ್ತಿ ಏನಾಗಿದೆ, 2 ಆಗಿದೆ. ಇದರ ಮಧ್ಯಾಂಕ ಎಷ್ಟಾಗುತ್ತೆ, ನಮಗಿಲ್ಲಿ 50 ಆಗುತ್ತೆ. ಈ 50 ಅನ್ನೋದು ನೋಡಿ ಇಲ್ಲಿ ಗುಣಿಸ್ತಾ ಹೋಗಬೇಕು. ಇಲ್ಲಿ 100 ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ 100 ಆ್ಯಡ್ ಮಾಡ್ತಾ ಹೋಗಿ ಆವಾಗ ನಮಗೆ ಟೋಟಲ್ ಏನಾಗುತ್ತೆ 580 ಆಗುತ್ತೆ. 580 ಆಗುತ್ತೆ. ಇಲ್ಲಿ ನಾವು ಇಲ್ಲೂ ಅಷ್ಟೇ ಇಲ್ಲಿ 5 ಮಿಸ್ ಆಗಿದೆ ಪ್ರಿಂಟಿಂಗಲ್ಲಿ. ಓಕೆ, ಇಷ್ಟನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಇವಾಗ ಸರಾಸರಿ ಫಾರ್ಮುಲಾ ಏನು, x⁻ σfx/n ಅಂತ. ಇಲ್ಲಿ ಫ್ರೀಕ್ವೆನ್ಸಿ ಆವೃತ್ತಿಯನ್ನು ಎಲ್ಲವನ್ನೂ ಆ್ಯಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು, ಇದು 20 ಆಗುತ್ತೆ. 20 ಆಗುತ್ತೆ ಅಂದರೆ ಎಲ್ಲವನ್ನೂ ಆ್ಯಡ್ ಮಾಡ್ತಾ ಹೋಗಬೇಕು. 20 ಆಗುತ್ತೆ. ಆವಾಗ 20ರಿಂದ ಭಾಗಿಸಿದಾಗ ನಮಗೆ 29 ಸರಾಸರಿ ಆಗುತ್ತೆ. ಇದು ಅಷ್ಟೇ. ಇಲ್ಲೂ ಒಂದು ಚಾಯ್ಸ್ ಕ್ವಶನ್ ಇರುತ್ತೆ. ನಾವು ಈಸಿಯಾಗಿ ಸರಾಸರಿ ಅಥವಾ ಬಹುಲಕವನ್ನು ಕಂಡುಹಿಡಿದ್ರೆ ಒಂದು ಕಲ್ತ್ರೆ ಸಾಕು. ಇವೆರಡೂ ಕಲಿಯೋದ್ರಿಂದ ಒಂದೊಂದು ಸತಿ ಹೇಳೋಕ್ಕಾಗಲ್ಲ. ಯಾವುದಾದ್ರು ಒಂದು ಕಲ್ತ್ರೂ ನಮಗೆ 3 ಮಾರ್ಕ್ಸ್ ಬಂದೇ ಬರುತ್ತೆ 100%. ನಾನು ಇಲ್ಲೂ ಸಹ ಹೇಳ್ತಾ ಹೋಗ್ತೀನಿ. ಇವಾಗ ಬಹುಲಕವನ್ನು ಕಂಡುಹಿಡ್ತಕ್ಕಂಥ ಅಂದರೆ ಇದೇ ಕ್ವಶನ್ ಬರೋಲ್ಲ, ಇದೇ ಟೈಪ್ ಕ್ವಶನ್ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಇದೇ ಟೈಪ್ ಕ್ವಶನ್ಸನ್ನು ಒಂದು ಕ್ವಶನ್ ಪರ್ಫೆಕ್ಟ್ ಆದ್ರೂ ಸಾಕು. ಹೌದಾ? ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ಬಹುಲಕವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಬಹುಲಕವನ್ನು ಕಂಡುಹಿಡಿಯೋದು ಹೇಗೆ, ಇದು 3 ಅಂಕದ ಪ್ರಶ್ನೆ. ಇಲ್ಲಿ ಬಹುಲಕ ಅಂದರೆ ನಾವೇನು ಮಾಡಬೇಕು, ಫಸ್ಟ್ ಆವೃತ್ತಿ ಜಾಸ್ತಿ ಯಾವುದಿದೆ ಅಂತ ನೋಡಬೇಕು. ಆವೃತ್ತಿ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ಅದನ್ನು ಈ ಥರ ಅಂಡರ್ಲೈನ್ ಮಾಡ್ಕೊತ ಹೋಗಬೇಕು. ಅದರಲ್ಲಿ
ಇದು F1 ಆಗುತ್ತೆ, ಇದು F0 ಅಂತ ಕರಿತಾ ಹೋಗ್ತೀವಿ, ಇದು F2 ಆಗ್ತಾ ಹೋಗುತ್ತೆ. ಇಲ್ಲಿ ಎಲ್ ವ್ಯಾಲ್ಯೂ ಬರುತ್ತೆ, ಎಲ್ ವ್ಯಾಲ್ಯೂ ಎಷ್ಟಾಗುತ್ತೆ, ಇದು ಎಲ್ ವ್ಯಾಲ್ಯೂ ಆಗುತ್ತೆ. ಅಂದರೆ ಎಲ್ = ಎಷ್ಟಾಗುತ್ತೆ, 20 ಆಗುತ್ತೆ. ಇಲ್ಲಿ ಕೆಳಮಿತಿ ಅಂತ ಏನು ಕರಿತೀವಲ್ಲ 20, ಈ 20ನ ಎಲ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಹೆಚ್ ವ್ಯಾಲ್ಯೂ ಇದೆ, ಹೆಚ್ ಹೌ ಮಚ್, ಹೆಚ್ ಹೆಂಗೆ ಅಂದರೆ ಮೈನಸ್ ಮಾಡ್ತಾ ಹೋಗಿ 10 ಬರುತ್ತೆ. 20 30 ಮೈನಸ್ 20 ಅಂದ್ರೂ 10 ಆಗುತ್ತೆ. ಇವಾಗ ಈ ವ್ಯಾಲ್ಯೂಸ್ನ ಬಹುಲಕ ಎಲ್ ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2 F1 ಮೈನಸ್ F0 F2 ಇಂಟು ಹೆಚ್, ಇದನ್ನು ಫಾರ್ಮುಲಾ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ತುಂಬ ಈಸಿಯಾಗಿ ನಾವು ವ್ಯಾಲ್ಯೂಸ್ ಕಂಡುಹಿಡಿಬೋದು. ಅದು 25 ಆಗುತ್ತೆ. ನೋಡಿ, ಇದು ಅಷ್ಟೇ ನಿಮಗೆ ನಾನು ಇದರಲ್ಲೂ ಹೇಳ್ತೀನಿ 100% ಈ ಟೈಪ್ ಕ್ವಶನ್ ಇದ್ದೇ ಇರುತ್ತೆ. ಸರಾಸರಿ ಆದರೂ ಇರ್ಬೋದು, ಬಹುಲಕ ಆದರೂ ಇರ್ಬೋದು. ನೀವು ಅವೆರಡರಲ್ಲಿ ಯಾವುದಾದ್ರು ಒಂದನ್ನು ಪರ್ಫೆಕ್ಟ್ ಆದ್ರೂ ಸಹ ನಿಮಗೆ 3 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಮಾತ್ರ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಬೋದು ಬೇಕಾದ್ರೆ. ಹೌದಾ? ನೆಕ್ಸ್ಟ್ ನೋಡಿ, ಓಜು ರಚನೆ ಅಂದರೆ ಓಜು ಗ್ರಾಫನ್ನು ರಚನೆ ಮಾಡಿ ಅಂತಕ್ಕಂಥದ್ದು. ಈ ಓಜು ಗ್ರಾಫಲ್ಲಿ ರಚನೆ ಮಾಡ್ತಕ್ಕಂಥದ್ದು ಏನಾಗಿರುತ್ತೆ ಅಂದರೆ 2 ವಿಧಾನದಲ್ಲಿ ಕೇಳ್ತಾನೆ. ಅಧಿಕ ಇರುವ ವಿಧಾನ ಅಂತಕ್ಕಂಥದ್ದು ಒಂದು, ಅಧಿಕ ವಿಧಾನ ಒಂದು ಇರುತ್ತೆ, ಮತ್ತು ಕಡಿಮೆ ಇರುವ ವಿಧಾನ ಅಂತಕ್ಕಂಥದ್ದು 2 ವಿಧಾನಗಳಿದ್ದಾವೆ. ಈ 2 ವಿಧಾನಗಳೇನಾಗುತ್ತೆ, ಒಂದು ಯಾವುದಾದ್ರೂ ಒಂದು ಕೇಳ್ತಾ ಹೋಗ್ತಾನೆ. ಅಂದರೆ 3 ಮಾರ್ಕ್ಸ್ಗೆ ಒಂದು ವಿಧಾನ ಕೇಳ್ತಾ ಹೋಗ್ತಾನೆ. ನಾನು ಇಲ್ಲಿ ಏನು ಮಾಡಿದ್ದೀನಿ, ಅಧಿಕ ಇರುವ ವಿಧಾನವನ್ನು ತೊಗೊಂಡಿದ್ದೀನಿ. ಈ ಅಧಿಕವಿರುವ ವಿಧಾನದಲ್ಲಿ ಒಂದೊಂದು ಸರ್ತಿ ಏನಾಗ್ತದೆ ಅಂದರೆ ಅವರು ಉತ್ಪಾದನಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇದನ್ನು ನಾವು ಆವೃತ್ತಿ ಅಂತ ತೊಗೊಳ್ಳೋಣ, ವರ್ಗಾಂತರ ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಆವೃತ್ತಿಗಳು, ಇಲ್ಲಿ ಆವೃತ್ತಿಗಳಿಗೆ ಏನನ್ನ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯಬೇಕಾಗುತ್ತೆ. ಇವಾಗ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಏನಾಗಿರ್ತವೆ ಅಂದರೆ ಡೈರೆಕ್ಟ್ ವರ್ಗಾಂತರ ಮತ್ತು ಸಂಚಿತ ಆವೃತ್ತಿಯನ್ನು ಕೊಟ್ಟಾಗ ನಾವು ಡೈರೆಕ್ಟಾಗಿ XY ಹಾಕೊಂಡು ಮಾಡ್ಬೋದು. ಇಲ್ಲ ಆವೃತ್ತಿಗಳನ್ನು ಕೊಟ್ಟಾಗ ಮಾತ್ರ ನಾವೇನು ಮಾಡಬೇಕು, ಇಲ್ಲಿ 16ರಿಂದ ಆ್ಯಡ್ ಮಾಡ್ತಾ ಹೋಗಬೇಕು. ಮೊದಲನೇದು 16 ಹಾಗೆ ಬರೀಬೇಕು. 16ಕ್ಕೆ 38ನ್ನು ಸೇರಿಸಿದ್ರೆ 54 ಆಗುತ್ತೆ. 54ಕ್ಕೆ 24ನ್ನು ಸೇರಿಸಿದ್ರೆ 78 ಆಗುತ್ತೆ. 78ಗೆ 12 ಸೇರಿಸಿದ್ರೆ 90. 90ಕ್ಕೆ 8ನ್ನು ಸೇರಿಸಿದ್ರೆ 98. 98ಗೆ 2ನ್ನು ಸೇರಿಸಿದ್ರೆ 100 ಆಗುತ್ತೆ. ಇವಾಗ ಏನು ಮಾಡಬೇಕು ಅಂದರೆ ನಾವು ಇದು ಅಧಿಕ ವಿಧಾನದ ಓಜುಗ್ರಾಫ್ ಇರೋದ್ರಿಂದ ಇಲ್ಲಿ ನಾವೇನು ಮಾಡಬೇಕು, ಅಧಿಕ ವಿಧಾನದಲ್ಲಿ ಕೆಳಮಿತಿಯನ್ನು ತೊಗೊಳ್ಬೇಕು. ಅಂದರೆ ಇವನ್ನು ನೋಡಿ, ಕೆಳಮಿತಿ ಅಂತ ಹೇಳ್ತಾ ಹೋಗ್ತೀವಿ. ಈಗ ಕೆಳಮಿತಿಯನ್ನು ತೊಗೊಂಡಿದ್ದೀನಿ 50, 100 ಅಂದರೆ ಸಂಚಿತ ಆವೃತ್ತಿಯನ್ನು ತೊಗೊಳ್ಬೇಕು. 50, 100 ಅಂತ 55, 98, 60, 90, 65, 78, 70, 54, 75, 16 ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ತೊಗೊಂಡು ನಾವು ಹಾಕಬೇಕು. ಇಲ್ಲಿ ನೋಡಿರಿ, ನಾನು ಗ್ರಾಫನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಫಸ್ಟ್ ಇಲ್ಲಿ ಉತ್ಪಾದನಾ ಇಳುವರಿ ಅಂತಕ್ಕಂಥ ಹೋಗ್ತೀವಿ. ಇಲ್ಲಿ ಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲಿ ಕೆಳಮಿತಿ ಅಂತಲೂ ಸಹ ಬರಿಬೋದು. ಕೆಳಮಿತಿ ಇಲ್ಲಿ ಕೆಳಮಿತಿ ಅಂತ ಕರಿತೀವಿ. ಇಲ್ಲಿ ಸಂಚಿತ ಆವೃತ್ತಿ ಕರೆಕ್ಟ್ ಇದೆ. ಇಲ್ಲಿ ಕೆಳಮಿತಿಯಲ್ಲಿ ಇಲ್ಲಿ ಎಷ್ಟೆಷ್ಟು ಜಾಸ್ತಿ ಆಗಿದೆ, 50, 55 ಅದು ತೊಗೊಳ್ಬೇಕು. ಸ್ಕೇಲ್ ಈಸ್ ವೆರಿ ಇಂಪಾರ್ಟೆಂಟ್, ಸ್ಕೇಲ್ ಬರೀಲೇಬೇಕು. 1 ಸೆಂಟಿಮೀಟರ್ಗಳ ಹೈಟು 5 ಮೂಲಮಾನ ಅಂತ ಬರಿಬೋದು. ಇಲ್ಲಿ 1 ಸೆಂಟಿಮೀಟರ್ಗಳು 10 ಮೂಲಮಾನ YL ತೊಗೊಂಡಿರೋದ್ರಿಂದ ನಾವು ಈ ಥರ ಫಸ್ಟ್ ಎಷ್ಟಿದೆ, ಮೊದಲನೇದು ನೋಡಿರಿ 50, 100 ಅಂತಿದೆ. 50ರಲ್ಲಿ 100 ಎಲ್ಲಿದೆ, ಇಲ್ಲಿದೆ ಫಸ್ಟು. ನಾವು ಈ ರೀತಿಯಾಗಿ ಈ ಗುರುತನ್ನು ಮಾಡ್ತಾ ಹೋದಾಗ ಅವೆಲ್ಲ ಜಾಯಿನ್ ಮಾಡಿ ಎಕ್ಸಾಕ್ಟಾಗಿ ನಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ. ನಾನಿದು ಯಾವ್ದು ತೊಗೊಂಡಿದ್ದೀನಿ, ಅಧಿಕ ವಿಧಾನದ ಓಜುಗ್ರಾಫ್ ತೊಗೊಂಡಿದ್ದೀನಿ. ಇವಾಗ ಕಡಿಮೆ ವಿಧಾನದ ಓಜುಗ್ರಾಫನ್ನು ನೀವು ಸಹ ಅದೇ ಥರ ಮಾಡಿ, ನಮಗೆ ಕಡಿಮೆ ವಿಧಾನದ ಅಂತ ತೊಗೊಂಡಾಗ ಗ್ರಾಫಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಬರ್ತಾ ಹೋಗುತ್ತೆ, ಈ ಥರ ಬರುತ್ತೆ. ಹೌದಾ? ನೋಡಿ, ಎರಡರಲ್ಲೂ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಇದರಲ್ಲೂ ಸಹ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಈಸಿಯಾಗಿ 3 ಮಾರ್ಕ್ಸ್ ನೀವು ತಗೊಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಈ ಪ್ರಮೇಯಗಳಿಗೆ ಅಂದರೆ ವೃತ್ತದ ಮೇಲಿರ್ತಕ್ಕಂಥ ಪ್ರಮೇಯಗಳಿಗೆ 100%, ಇಲ್ಲೂ ಸಹ ನಾನು ಬೇಕಾದ್ರೆ 100% ಅಂತ ಹೇಳಬಲ್ಲೆ. ಯಾಕೆ ಅಂತಂದರೆ ಈ ವೃತ್ತದಲ್ಲಿ 2 ತೀರಾಂಶ ಇದ್ದಾವೆ, ಪ್ರಮೇಯಗಳಿದ್ದಾವೆ. ಆ ಪ್ರಮೇಯದಲ್ಲಿ ಯಾವುದಾದ್ರೂ ಒಂದು ಕೊಡ್ತಾನೆ 3 ಮಾರ್ಕ್ಸ್ಗೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ 100% ಇರ್ತಕ್ಕಂಥ ಕ್ವಶನ್ಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಬೇರೆ ವಿಧಾನದಲ್ಲಿ ಇದನ್ನು ಬೇಗ ಪರ್ಫೆಕ್ಟ್ ಆಗೋದು, ಮತ್ತು ಬೇರೆ ವಿಧಾನದಲ್ಲಿ ಇರ್ತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಅದಕ್ಕೆ ನಾನೇನು ಮಾಡಿದ್ದೀನಿ, ಫಸ್ಟ್ 100% ಬೇಕಾಗಿರ್ತಕ್ಕಂಥ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವಾಗ ಪ್ರಮೇಯ ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹಿಡಿದ ಸ್ಪರ್ಶಗಳು ಸಮವಾಗಿರ್ತವೆ. ತುಂಬ ಈಸಿ ಇರ್ತಕ್ಕಂಥದ್ದು ಇದು ಪ್ರಮೇಯ ಆಗಿದೆ. ಇಲ್ಲಿ ನೋಡಿ, ಇದೇ ರೀತಿಯಾಗಿರಬೇಕು ನೀವು. ಮತ್ತು ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಚಿತ್ರವನ್ನು ಕಂಪಲ್ಸರಿ ಬರೀಲೇಬೇಕು. ನೀವೇನು ಮಾಡ್ತೀರಾ, ತೀರಂ ಬರೀತೀರಾ, ಒಬ್ಬೊಬ್ರು ಏನು ಮಾಡ್ತೀರಿ ಗೊತ್ತಾ, ಈ ಚಿತ್ರವನ್ನು ಬಿಟ್ಬಿಡ್ತೀರಾ. ಅವಾಗ ನಿಮಗೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಮಾರ್ಕ್ಸ್ ಒಂದೇ ಅಲ್ಲ, ಒಂದೊಂದು ಸರ್ತಿ ಮಾರ್ಕ್ಸೇ ಕೊಡೋದಿಲ್ಲ. ಆ ರೀತಿಯಾಗಿ ವ್ಯಾಲ್ಯೂಯೇಷನ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ
ಚಿತ್ರವನ್ನು ಬರೀಲೇಬೇಕಾಗುತ್ತೆ. ನೋಡಿ, ದತ್ತ ಏನಾಗುತ್ತೆ, ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ಗಳು ಸ್ಪರ್ಶಕಗಳನ್ನು ಎಳೆದಿದೆ ಅಂದರೆ ಎಳೆಯಿರಿ ಅಂತಲೇ ಬರೀಬೋದು. ನೋಡಿ, ಸಾಧನೆಯೇ ಇಲ್ಲಿ ಭಾಳ ಇಂಪಾರ್ಟೆಂಟ್. ಏನನ್ನು ಸಾಧಿಸಬೇಕಂದ್ರೆ ಪಿ ಕ್ಯೂ ಈಸ್ ಕೊಟ್ಟು ಪಿ ಆರ್ ಅಂತ ಹೇಳ್ತಾ ಹೋಗ್ತೀವಿ. ಅವಾಗ ಇಲ್ಲಿ ನೋಡಿ, ಇದನ್ನು ನಾವು ಜಾಯಿನ್ ಮಾಡಿ ಅಂತ ಇದೊಂದು ಬರೀಬೋದು. ಸಾಧನೆಯಕ್ಕೆ ನಾವು ಸಂಬಂಧಪಟ್ಟಂಗೆ ಇಲ್ಲಿ ನೋಡಿ ಇವನ್ನು ಸೇರಿಸ್ತಾ ಹೋಗಬೇಕು. ಅಂದರೆ ಓ ಆರ್ ಮತ್ತು ಓ ಕ್ಯೂ ಅನ್ನು ಸೇರಿಸಿ ಅಂತಕ್ಕಂಥದ್ದು ಬರೀಬೇಕು. ಸಾಧನೆಗೆ ಹೋಗ್ಬಿಡೋಣ. ಸಾಧನೆಯಲ್ಲಿ ಏನು ಮಾಡಬೇಕು, 2 ತ್ರಿಭುಜಗಳನ್ನು ತೊಗೊಂಡಿದ್ವಿ. ಆ 2 ತ್ರಿಭುಜದಲ್ಲಿ ಪಿ ಒ ಕ್ಯೂ ಮತ್ತು ಪಿ ಒ ಆರ್ ಅಂತಕ್ಕಂಥ ತ್ರಿಭುಜಗಳನ್ನು ತೊಗೊಂಡಿದ್ವಿ. ತ್ರಿಭುಜದಲ್ಲಿ ಇಲ್ಲಿ ನೋಡಿ, ಈ ತ್ರಿಭುಜದಲ್ಲಿ ಇವು 2 ಈಕ್ವಲ್ ಅಂತ ಬರ್ತಿದ್ದೀನಿ. ಯಾಕೆ, ಒಂದೇ ವೃತ್ತದ ತ್ರಿಜ್ಯಗಳಾಗಿರ್ತವೆ. ಕ್ಯೂ ಆ್ಯಂಗಲ್ ಆರ್ ದೇ ಆರ್ ಈಕ್ವಲ್ ಟು 90 ಡಿಗ್ರಿ ಅಂತ 90 ಡಿಗ್ರಿಗೆ. ಯಾಕೆ, ಲಂಬವಾಗಿರ್ತವೆ, ಸ್ಪರ್ಶಗಳು ಯಾವಾಗಲೂ ಲಂಬವಾಗಿರ್ತವೆ. ಮತ್ತು ಉಭಯ ಸಾಮಾನ್ಯ, ಇದು ಉಭಯ ಸಾಮಾನ್ಯ 2 ತ್ರಿಭುಜಗಳಿಗೆ ಬೇಕಾಗಿರುತ್ತೆ. ಹಾಗಾದರೆ ಲಂಬ ವಿಕೋನ ವಿಕರ್ಣ ಬಾಹುವಿನ ಪ್ರಮೇಯದ ಪ್ರಕಾರ 2 ತ್ರಿಭುಜಗಳು ಏನು ಮಾಡ್ತೀವಿ, ಕಾಂಗ್ರುಯೆಂಟ್ ಅಂತ ಇರ್ತವೆ, ಸರ್ವಸಮ ಅಂತ ಇರ್ತೀವಿ. ಸರ್ವಸಮ ಅಂತಂದರೆ ಹಾಗಾದರೆ ಪಿ ಕ್ಯೂ ಈಸ್ ಕೊಟ್ಟು ಪಿ ಆರ್ ಅಂತ ಹೇಳ್ಬೋದು. ಪಿ ಕ್ಯೂ ಈಕ್ವಲ್ಸ್ ಪಿ ಆರ್. ನೋಡಿ, ಇದಾದರೂ ಕೇಳ್ಬೋದು. ಅಥವಾ ಇನ್ನೊಂದಿದೆ, ಇದು ತ್ರಿಜ್ಯಕ್ಕೆ ಸ್ಪರ್ಶಕ ಲಂಬವಾಗಿರ್ತಕ್ಕಂಥದ್ದು, ಇದು ಆದರೂ ಕೇಳ್ಬೋದು. ಅದಕ್ಕೆ 2ರಲ್ಲಿ ಯಾವ್ದಾದ್ರು ಕೇಳ್ಬೋದು. ಇವೆರಡನ್ನ ನೀವು ಕಲಿತ್ರೆ ನಿಮಗೆ 3 ಮಾರ್ಕ್ಸ್ 100% ಈ 2ರಲ್ಲೂ. ಓಕೆನಾ? ನೋಡಿ, ಈಸಿಯಾಗಿದೆ, ತುಂಬ ಈಸಿಯಾಗಿರ್ತಕ್ಕಂಥದ್ದನ್ನು ಇದನ್ನು ಮಿಸ್ ಆಗಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ಬಹುಪದೋಕ್ತಿಗಳ ಭಾಗಾಕಾರ, ಇಲ್ಲೂ ಅಷ್ಟೇ ಬಹುಪದೋಕ್ತಿಗಳ ಭಾಗಾಕಾರದಲ್ಲೂ ಸಹ ಒಂದು ಕೇಳ್ತಾನೆ. 3 ಮಾರ್ಕ್ಸ್ ಕ್ವಶನ್, ಇಲ್ಲೂ ಸಹ 3 ಮಾರ್ಕ್ಸ್ ಕ್ವಶನ್ನು. ಪಿ ಎಕ್ಸ್ ಈಸ್ ಕೊಟ್ಟು 3x³ + x² + 2x + 5 ಜಿ ಆಫ್ ಎಕ್ಸ್ ಈಸ್ ಕೊಟ್ಟು x² + 2x + 1ರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಭಾಗಲಬ್ಧ ಮತ್ತು ಶೇಷ ಈ ಥರ ಕೇಳಿದಾಗ ನಾವೇನು ಮಾಡಬೇಕು, ಅದನ್ನು ಭಾಗಿಸ್ತಾ ಹೋಗ್ಬೇಕು ಅಷ್ಟೇ. ಭಾಗಿಸೋಣ. ಇಲ್ಲಿ ನೋಡಿ, x² + 2x + 1 ಅಂದರೆ ಫಸ್ಟ್ ಇದನ್ನು ಗುಣಿಸ್ಬೇಕು. x² × 3x ಅಂದರೆ 3x² + 6x + 6x² + 3x ಆಗುತ್ತೆ. ಇಲ್ಲಿ ಎಲ್ಲವೂ ಪ್ಲಸ್ ಇರೋದ್ರಿಂದ ನಾವು ಮೈನಸ್ ಮಾಡ್ತಾ ಹೋಗೋಣ. ಮೈನಸ್ ಇಂಟರ್ಚೇಂಜ್ ಮಾಡಬೇಕು ತಾನೆ, ಮೈನಸ್ ಅಂತ ಇಂಟರ್ಚೇಂಜ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಟರ್ಮ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಕಳೀತಾ ಹೋಗಬೇಕು. -5x² - 1x + 5 ಆಗುತ್ತೆ. ಇಲ್ಲಿ -5x² ಇದೆ. ಇಲ್ಲಿ ಆಲ್ರೆಡಿ x² ಇರೋದ್ರಿಂದ -5ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಅವು -5x² - 10x - 5 ಆಗುತ್ತೆ. ಇಂಟರ್ಚೇಂಜ್ ಮಾಡಿದರೆ ಎಲ್ಲವೂ ಮೈನಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ಅವು ನೋಡಿ, ಫಸ್ಟ್ ಟರ್ಮ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 9x + 10 ಆಗುತ್ತೆ. ಇಲ್ಲಿ ನೋಡಿ, ಇಷ್ಟು ಬರೆದಾಗ ನಮ್ಗೆ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಆಮೇಲೆ ಭಾಗಲಬ್ಧ ಮತ್ತು ಶೇಷವನ್ನು ಬರೆದಾಗ ಮಾತ್ರ ನಿನಗೆ ಮತ್ತೊಂದು ಮಾರ್ಕ್ಸ್ ಬರುತ್ತೆ. ಟೋಟಲ್ 3 ಮಾರ್ಕ್ಸ್ ಆಗುತ್ತೆ. ಇದು ಮರಿಬಾರ್ದು, ಇದನ್ನು ಭಾಗಲಬ್ಧ ಮತ್ತು ಶೇಷವನ್ನು ಬರೆಯೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ತ್ರಿಕೋನಮಿತಿಗೆ ಸಂಬಂಧಪಟ್ಟಂಗೆ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಇದು ಭಾಳ ಈಸಿ ಆಗಿರ್ತಕ್ಕಂಥದ್ದು. cos 90 - θ / 1 + cos 90 - θ + 1 + cos 90 - θ / cos 90 - θ = 2 cosec θ ಎಂದು ಸಾಧಿಸಿ ಅಂತಕ್ಕಂಥದ್ದು ಇದೆ. ಇದನ್ನು ಡೈರೆಕ್ಟಾಗಿ ಈ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು. ಇಲ್ಲಿದೆ ಅಲ್ವಾ, ಈ ರೀತಿಯಾಗಿ ಕೇಳ್ಬೋದು. ಅದನ್ನು ನಾನೇನು ಮಾಡಿದ್ದೀನಿ, ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೈನ್ ಥೀಟಾವನ್ನು ಡೈರೆಕ್ಟ್ ಕೊಡೋ ಬದಲು ಏನು ಮಾಡಿದ್ವಿ, cos 90 - θ ಅಂತ. ಯಾಕೆ, ಅದು ನೋಡಿದ ತಕ್ಷಣ ಏನಾಗುತ್ತೆ, ಒಬ್ಬೊಬ್ಬರಿಗೆ ಈ cos 90 - θ ಈ ಥರದ್ದು ನಾವು ಮಾಡಿಲ್ಲಲ್ಲ ಅಂತ ಅವರಿಗೆ ಕನ್ಫ್ಯೂಸ್ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇದು ನೋಡಿ, cos 90 - θ ಅಂದರೂ ಒಂದೇ, ಸೈನ್ ಥೀಟಾ ಅಂದ್ರೂ ಒಂದೇ. ಹೌದಾ? ಈ ರೀತಿಯಾಗಿ ತೊಗೊಂಡಾಗ ಇದು ಗೊತ್ತಿದೆ ನಮಗೆ, LCM ತೊಗೊಂಡು ಮಾಡ್ತಕ್ಕಂಥದ್ದು. ನೋಡಿ, LCM ತೊಗೊಂಡು ಮಾಡಿರ್ತಕ್ಕಂಥ ವಿಧಾನ ತುಂಬ ಈಸಿಯಾಗಿದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇಲ್ಲಿ 2/sin θ ಅಂದರೆ ವಿ ಕ್ಯಾನ್ ರೈಟ್ 2 cosec θ ಅಂತ. ಹೌದಾ? RHS = LHS. ಇದು ತುಂಬ ಈಸಿ ಇದೆ. ನಿಮಗೆ ಎಲ್ಲಿ ಕಷ್ಟ ಆಗುತ್ತೆ ಅಂತಂದರೆ, ಇಲ್ಲಿ ನೋಡಿದ ತಕ್ಷಣ ಕ್ವಶನ್ ಟಫ್ ಆಗಿದೆ ಅಂತ ಅಂದ್ಕೊತಿದ್ದೀರಾ. ಆ ಥರ ಅನ್ಬೇಡಿ, ಈಸಿಯಾಗಿದೆ. ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕನ್ವರ್ಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವರ್ಗ ಸಮೀಕರಣದಲ್ಲಿ ಇಲ್ಲಿ ಹೇಳಿಕೆ ರೂಪದ ಕ್ವಶನ್ಗಳು ಇರ್ತದೆ. ಇದು ಸಹ 3 ಮಾರ್ಕ್ಸಿಗೆ ಕೇಳ್ತಕ್ಕಂಥದ್ದು. ಇದೇ ಕ್ವಶನ್ ಒಂದೊಂದು ಸರ್ತಿ 4 ಮಾರ್ಕ್ಸಿಗೂ ಸಹ ಕೇಳ್ಬೋದು. ಅದು ಇದು ನಾನು 3 ಮಾರ್ಕ್ಸಿಗೆ ಅಂತ ಕನ್ಸಿಡರ್ ಮಾಡಿದ್ದೀನಿ. 3 ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸು, ಅವುಗಳ ಋತುಕ್ರಮಗಳ ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ನೋಡಿದೆ. ನೋಡಿ, ರೆಹಮಾನಿನ ಈಗಿನ ವಯಸ್ಸು ನಾವು x ಅಂತ ತೊಗೊಳ್ತಾ ಹೋಗೋಣ. ಹಾಗಾದರೆ 3 ವರ್ಷಗಳ ಹಿಂದಿನ ವಯಸ್ಸೇನಾಗುತ್ತೆ, x - 3 ಆಗುತ್ತೆ. 5 ವರ್ಷಗಳ ನಂತರ ಏನಾಗುತ್ತೆ, x +
5 ಆಗುತ್ತೆ. ಹೌದಾ, ಇದರ ಮೊತ್ತ ಅಂತ ಅಂದರೆ ಅವುಗಳ ಮೊತ್ತ ಏನಾಗುತ್ತೆ, ವಯಸ್ಸಿನ ಮೊತ್ತ 1/3. ಇವಾಗ ಋತ್ಕ್ರಮಗಳಂತ ತೊಗೊಳ್ಬೇಕು, ಅದಕ್ಕೆ 1/x-3 ಅಂತ ತೊಗೊಂಡಿದ್ದೀನಿ, ಪ್ಲಸ್ 1/x+5 = 1/3 ಆಗುತ್ತೆ. ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. LCM ತೊಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇವಾಗ ಹೆಂಗೆ ಬರುತ್ತದೆ ನೋಡಿ, ನಾನು ಇಲ್ಲಿ ತೋರಿಸ್ತಿದ್ದೀನಿ. x-3 ಆಫ್ x+3 ಅಂತ x+5 ಅಂತ ತೊಗೊಳ್ಬೇಕು. ಅಲ್ಲಿ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡಿ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ x+5 ಪ್ಲಸ್ x-3 ಆಗುತ್ತೆ, ಅಲ್ಲಿ ಈಕ್ವಲ್ಸ್ 1/3 ಅಂತ ಬರುತ್ತೆ. ಇದು ಅವಾಗ 1/3 ಏನಾಗುತ್ತೆ, ಈ 3 ಇಂಟು ನ್ಯೂಮರೇಟರ್ ಆಗುತ್ತೆ ಇದನ್ನು, ಮತ್ತು 1 ಇಂಟು ಇದಾಗುತ್ತೆ, ಇಲ್ಲಿ ಈ ಸ್ಟೆಪ್ ಬರುತ್ತೆ. ಹೌದಾ, ಮಲ್ಟಿಪ್ಲಿಕೇಶನ್ ಮಾಡಿ ವಿ ಗಾಟ್ ದಿಸ್ ಒನ್. ದೆನ್ ಅವಾಗ ಏನು ಮಾಡುತ್ತೆ ನೋಡಿ, ಇಲ್ಲಿ ಇರ್ತಕ್ಕಂಥ x² + 2x, ಇಲ್ಲಿ x ಇರ್ತಕ್ಕಂಥವನ್ನು ನಾವೇನು ಮಾಡೋಣ, ಒಂದೇ ಕಡೆ ತೊಗೊಂಡೋಣ. x² - 4x - 21 = 0 ಆಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ವಿ ಗೆಟ್ ದ x ವ್ಯಾಲ್ಯೂ ಇಸ್ 7 ಆ್ಯಂಡ್ x = -3. ಆದರೆ ನಾವು ಮೈನಸ್ ಕನ್ಸಿಡರ್ ಮಾಡಲ್ಲ. ರೆಹಮಾನಿನ ಈಗಿನ ವಯಸ್ಸೆಷ್ಟು, 7 ವರ್ಷ ಅಂತಕ್ಕಂಥದ್ದನ್ನು ಗೊತ್ತಾಗುತ್ತೆ. ಹೌದಾ, ಅರ್ಥ ಆಯ್ತಲ್ವ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟು ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಈ ಥರದ ಕ್ವಶನ್ಗಳು ಇದ್ದೇ ಇರುತ್ತೆ ನೋಡಿ. ಯಾಕೆ, ಯಾವ ರೀತಿಯಾಗಿ ಅಂದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು, ಛಾಯಾಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ AB ಮತ್ತು CD ಪರಸ್ಪರ ಲಂಬವಾಗಿರುವ ವ್ಯಾಸಗಳಾಗಿವೆ. OD ಚಿಕ್ಕ ವೃತ್ತಕ್ಕೆ ವ್ಯಾಸವಾಗಿದೆ. OA 7 ಸೆಂಟಿಮೀಟರ್ ಆದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಹೇಳಿದೆ. ಇದನ್ನು ವಿಸ್ತೀರ್ಣವನ್ನು ಕಂಡುಹಿಡಿತಾ ಹೋಗಬೇಕು, ಛಾಯಾಗೊಳಿಸಿರ್ತಕ್ಕಂಥ. ಇವತ್ತು ದೊಡ್ಡ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಅಂತ ತೊಗೊಂಡಿದ್ವಿ, ದೊಡ್ಡ ವೃತ್ತದ್ದು. ಆಮೇಲೆ ಚಿಕ್ಕ ವೃತ್ತದ ತ್ರಿಜ್ಯ ಏನಾಗುತ್ತೆ, 7/2 ಸೆಂಟಿಮೀಟರ್ ಆಗುತ್ತೆ, 7/2 ಆಗುತ್ತೆ. ಹೌದಾ, ಅದೇ ರೀತಿಯಾಗಿ ಇಲ್ಲಿ ನೋಡಿ, ಎತ್ತರ ಅಂತಕ್ಕಂಥ ಕೊಟ್ಟಿದ್ದಾರೆ. OC ಅಂತಕ್ಕಂಥ OC ಎಷ್ಟಾಗುತ್ತೆ, 7 ಸೆಂಟಿಮೀಟರ್ ಆಗುತ್ತೆ. ಮತ್ತು ಪಾದ AB ಅಂತ ತೊಗೊಂಡ್ರೆ AB ಒಟ್ಟು ನಮಗೆ 14 ಆಗುತ್ತೆ. ಇವಾಗ ಒಂದು ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ತೊಗೊಂಡ್ರೆ 49 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ದೊಡ್ಡ ವೃತ್ತದ ವಿಸ್ತೀರ್ಣ ಅದೇ ರೀತಿ ತೊಗೊಂಡಾಗ 154 ಆಗುತ್ತೆ. ದೊಡ್ಡ ಅರ್ಧ ವೃತ್ತ, ಯಾಕೆಂದರೆ ಅದು ಅರ್ಧ ಭಾಗ ಇರೋದ್ರಿಂದ ನಾವೇನು ಮಾಡ್ತಾ ಹೋಗ್ತೀವಿ, ಅದನ್ನು ಡಿವೈಡ್ ಮಾಡ್ತಾ ಹೋಗಬೇಕು. ಅವಾಗೇನಾಗುತ್ತೆ, ಅದು 77 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಚಿಕ್ಕ ವೃತ್ತದ ವಿಸ್ತೀರ್ಣದ ಅದು ಮಾಡಿದಾಗ 77/2 ಆಗುತ್ತೆ, 2 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ, ಇದನ್ನು ಏನು ಮಾಡಬೇಕು ನಾವು, ಈಗ ಛಾಯಾಗೊಳಿಸಿರ್ತಕ್ಕಂಥ ಭಾಗ ಮಾತ್ರ, ಅಂದರೆ ಶೇಡೆಡ್ ರೀಸನ್, ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಅಂತ ಹೇಳ್ತಾ ಹೋಗ್ತೀವಿ. ಅದು ಮಾತ್ರ ಬೇಕಾಗಿರೋದ್ರಿಂದ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ BCAಯ ವಿಸ್ತೀರ್ಣ ಪ್ಲಸ್ ಚಿಕ್ಕ ವೃತ್ತದ ವಿಸ್ತೀರ್ಣ ಅಂತಕ್ಕಂಥದ್ದು, ಅವೆಲ್ಲವನ್ನು ಮಾಡಿದಾಗ ನಾವು ಸಿಂಪ್ಲಿಫೈ ಮಾಡಿದಾಗ ವಿ ಗೆಟ್ 66.65.6 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಈಸಿ ಆಗಿರ್ತಕ್ಕಂಥದ್ದು, ಹೌದಲ್ವ? ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದು ಅಷ್ಟೇ, ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಇದು ನಿರ್ದೇಶಾಂಕ ರೇಖಾಗಣಿತದಲ್ಲಿ, ಅಂದರೆ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ, ಯಾವುದಾದ್ರೂ ರೇಷಿಯೋ ಕಂಡುಹಿಡಿತಕ್ಕಂಥದ್ದು ಇರ್ಬೋದು, ಅಥವಾ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇರ್ಬೋದು. ಇದರಲ್ಲಿ ರೇಷಿಯೋದು ಒಂದು ತೊಗೊಂಡಿದ್ದೀನಿ ನಾನು. 2,1 ಮತ್ತು 7,6 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಅಂದರೆ ಪರಿಹಾರದಲ್ಲಿ ಏನು ಮಾಡಿದ್ದೀವಿ, x1 y1 ಕೊಟ್ಟಿದ್ದಾರೆ, x2 y2 ಕೊಟ್ಟಿದ್ದಾರೆ, m1 m2 ಕೊಟ್ಟಿದ್ದಾರೆ. ನಾವು ಈ ಸೂತ್ರವನ್ನು ಉಪಯೋಗಿಸ್ಕೊಂಡ್ರೆ ಈಸಿಯಾಗಿ ನಮಗೆ ವ್ಯಾಲ್ಯೂಸ್ ಬರುತ್ತೆ. ನೋಡಿ, x ಬರುತ್ತೆ 5,4 ಆಗುತ್ತೆ. ಇದನ್ನಾರು ಕೇಳ್ಬೋದು. R ಅಂತ ಇನ್ನೊಂದು ಕ್ವಶನ್, ಇದಕ್ಕೆ ಸಂಬಂಧಪಟ್ಟಂಗೆ, ಅದೇ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಂದರೆ ತ್ರಿಭುಜದ 3 ಬರ್ತವೆ, A ಆಫ್ 1,-1, B ಆಫ್ -4,6 ಮತ್ತು C ಆಫ್ -3,-5 ಆಗಿರತಕ್ಕಂಥ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಫಸ್ಟ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂದ್ರೆ ಒಂದು ನಮಗೆ ಫಾರ್ಮುಲಾ ಗೊತ್ತಿದೆ, ಅರ್ಧ ಆಫ್ ಇಂಟು x1 ಆಫ್ y2 - y3 ಪ್ಲಸ್ x2 ಆಫ್ y3 - y1 ಪ್ಲಸ್ x3 ಆಫ್ y1 - y2 ಅಂತಕ್ಕಂಥದ್ದು. ಇದರಲ್ಲಿ x1 y1, x2 y2, x3 y3 ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 1/48 ಬರ್ತದೆ. ಅದು 2 ಇಂದ ಡಿವೈಡ್ ಮಾಡಿದ್ರೆ 22 ಚದರಮಾನಗಳಾಗುತ್ತೆ. ಈ ರೀತಿ ಆಗಿರ್ತದೆ ನೋಡಿ. ಈ ರೀತಿ ಆಗಿರ್ತಕ್ಕಂಥ ಕ್ವಶನ್ಗಳು ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಹೋಗಿ ನಿಮಗೆ ಎಲ್ಲರಿಗೂ ಸಹ 3 ಅಂಕದ ಪ್ರಶ್ನೆಗಳಲ್ಲಿ 27 ಅಂಕಗಳನ್ನು ಗಳಿಸಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.